ತುಲಾರಾಶಿ ಸಾಧಾರಣವಾಗಿ ಸಿಂಧೂರ ಏನು ಹೇಳುತ್ತೆ ಅಂದರೆ ತುಲಾರಾಶಿನೇ ಭಾಳ ಉತ್ತಮವಾದವರು ಅಂತ. ನೀನು ಎಲ್ಲ ರಾಶಿಗಿಂತ ತುಲಾರಾಶಿ ಉತ್ತಮ. ಯಾಕೆಂದರೆ ಯಾರಾದರೂ ನೀನು ಜಡ್ಜ್ಮೆಂಟ್ ಕೇಳಬೇಕಾದ್ರೆ ಕರೆಕ್ಟ್ ಜಡ್ಜ್ಮೆಂಟ್ ಯಾರಾದರೂ ಕೊಡ್ತಾರೆ ಅಂದರೆ ತುಲಾರಾಶಿಯವರು. ಒಂದಕ್ಕೆ ಬೆಣ್ಣೆ ಒಂದಕ್ಕೆ ಸುಣ್ಣ ಖಂಡಿತ ಹಾಕಲ್ಲ ಅವರು. ಇಬ್ಬರು ಗಂಡು ಮಕ್ಕಳಿರಲಿ, ಇಬ್ಬರು ಹೆಣ್ಣು ಮಕ್ಕಳಾಗಲಿ, ಗಂಡ ಆಗಲಿ, ಯಾವನೇ ಆಗಲಿ, ಅತ್ತೆ ಆಗಲಿ, ಮಾವ ಆಗಲಿ, ಸ್ವಂತ ತಂದೆ ತಾಯಿ ಆಗಲಿ, ಜಡ್ಜ್ಮೆಂಟ್ ಕರೆಕ್ಟಾಗಿ ನಿಯತ್ತಾಗಿದೆ ತುಲಾರಾಶಿಯವರು, ಅಷ್ಟು ಕರೆಕ್ಟ್ ಪರ್ಫೆಕ್ಟ್ ಅಂತ. ಸೊ ಅದಕ್ಕೆ ತುಲಾ ಅಂದರೆ ತಕ್ಕಡಿ, ಉಚ್ಚಸ್ಥಾನ ಶನಿ ಮನೆಯದು. ಆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಶನಿಯ ಸ್ವಂತ ಮನೆ ಆಗಿರೋದ್ರಿಂದ ನಿಮಗೆ ಜ್ಞಾಪಕ ಇಟ್ಕೊಳ್ಳಿ, ಕರೆಕ್ಟಾಗಿ ತುಲಾರಾಶಿಯಿಂದ ನೇರ ದೃಷ್ಟಿ ಹೋಗ್ತಕ್ಕಂಥದ್ದು ಯಾವುದಕ್ಕೆ? ನಿಮಗೆ 6ನೇ ಮನೆ ಷಟ್ಕೋಣದಲ್ಲಿ, ಷಟ್ಸ್ಥಾನದಲ್ಲಿ 6ನೇ ಮನೆ ಕರೆಕ್ಟಾಗಿ ಶನಿ ಬರ್ತಾನೆ. ಶನಿಯ ಸ್ವಂತ ಸ್ಥಾನದಲ್ಲಿ ಕುಂಭ ಇದ್ರೂ ಅವನಿಗಿಷ್ಟವಾದ ಮನೆ ತುಲಾರಾಶಿ. ಆದ್ದರಿಂದ ಶನಿ ತುಂಬ ಒಳ್ಳೆಯವನು. ಆದರೂ ಸಹ ನೀವೇನು ಮಾಡಬೇಕು ಗೊತ್ತಾ? ಓಡಾಡ್ಬೇಕಾದ್ರೆ ಕಾರ್ಪೆಟ್ ಹುಷಾರು, ಜಾರೋ ಜಾಗ, ಸೋಪ್ ಜಾಗ ಹುಷಾರು. ಅಕಸ್ಮಾತ್ ಗಾಡಿ ಪಾರ್ಕಿಂಗ್ ಮಾಡಿದರೆ ಅಲ್ಲಿ ಗ್ರೀಸ್ ಬಿದ್ದಿದ್ರೆ ಹುಷಾರು. ಅಕಸ್ಮಾತ್ ಮೆಟ್ಟಲ ಮೇಲೆ ಮಳೆ ಬಂದರೆ, ಇನ್ನು ಮೇಲೆ ಸಡನ್ನಾಗಿ ಮಳೆ ಬಂದರೆ ಮಳೆ ಮೇಲೆ ನೀವೆಲ್ಲರೂ ಗ್ರಾನೈಟ್ಗಳು ಹಾಕೊಂಡಿದ್ದೀರ, ಬೀಳಕ್ಕೆ ಕೈ ಕಾಲು ಮುರ್ಕೊಂಡ್ರೆ ದೇವರೇ ಗತಿ. ಆಮೇಲೆ ಎಲ್ಲ ತುಲಾರಾಶಿಯವರು, ಎಲ್ಲ ಕುಂಭರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ. ತುಲಾ, ಕುಂಭ ಮತ್ತು ವಿಶೇಷವಾಗಿರ್ತಕ್ಕಂಥ ವೃಷಭ ರಾಶಿಯವರು ಮತ್ತು ಕಟಕ ರಾಶಿಯವರು. ಕಟಕ ರಾಶಿ, ವೃಷಭ ರಾಶಿ, ತುಲಾರಾಶಿ, ಕುಂಭರಾಶಿ ಇವರೆಲ್ಲ ಏನು ಗೊತ್ತಾ? ಬಾತ್ರೂಮಲ್ಲಿ ಹುಷಾರು. ದೊಡ್ಡ ವಯಸ್ಸಾದವರಾದರೂ ಸರಿ, ಪುಟಾಣಿ ಹುಡುಗ ಆದರೂ ಸರಿ, ಹೆಂಗಸರಾದರೂ ಸರಿ, ಗಂಡಸರಾದರೂ ಯಾರ್ಯಾರು ಬಾತ್ರೂಮಲ್ಲಿ ಬೀಳ್ತೀರಾ ಹಾಸ್ಪಿಟಲ್ಗೆ ಹೋದವರು ಬದುಕಿ ಬರಲ್ಲ. ಬಾತ್ರೂಮಲ್ಲಿ ಮಾತ್ರ ಬಿಡಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ಇದು ಗ್ಯಾರಂಟಿ ಸಿದ್ಧ. ಅದಕ್ಕೆ ಹುಷಾರಾಗಿರಿ. ಎಷ್ಟು ಕ್ಲೀನಾಗಿ ಇಟ್ಕೊತೀರ ಬಾತ್ರೂಮು. ಆ ಕಾಲದಲ್ಲಿ ಏನು ಹೇಳೋರು ಅಜ್ಜಿ ತಾತಂದ್ರು ಅತ್ತೇಂದ್ರು? ಬಾತ್ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು ಹಂಗಿರ್ಬೇಕು ಅನ್ನೋರು. ಅಂದರೆ ಅಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಅದು ಅಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಅಂತ. ಎಲ್ಲ ತುಲಾರಾಶಿಯವರು ಇದೊಂದು ಮೇನ್ ಜ್ಞಾಪಕ ಇಟ್ಕೊಂಡ್ರೆ ಮಿಕ್ಕಿದೆಲ್ಲ ಸೂಪರ್. ನಿಮಗೇನು ಅಂದರೆ ಇಷ್ಟು ವರ್ಷಕ್ಕೆ ಐಶ್ವರ್ಯ ಅಂದರೆ ಹೊಸ ಒಡವೆ ಮಾಡಿಸ್ಕೊತೀರಾ, ಗೊತ್ತಿಲ್ಲದೆ ಡೈಮಂಡ್ ಪರ್ಚೇಸ್ ಮಾಡ್ತೀರಾ, ಗೊತ್ತಿಲ್ಲದೆ ಚಿನ್ನ ಆಭರಣಗಳು ಕೊಡ್ತಾನೆ ಶನಿ. ಅಷ್ಟೈಶ್ವರ್ಯ ಪ್ರಾಪ್ತಿಯನ್ನು ಕೊಡ್ತಾನೆ. ಹೊಸ ಮನೆಗೆ ಸ್ಥಾನ ಬಲ್ಟನ ಮಾಡ್ತಾನೆ. ಒಂದು ಮನೆ ಇದ್ರೂ ಇನ್ನೊಂದು ಬಾಡಿಗೆ ಮನೆ ಕೊಂಡ್ಕೊಳ್ಳೋ ಹೋಗಾನೋ, ಬಾಡಿಗೆಗಳು ಬರೋ ಥರನೋ ಒಂದು ಆದಾಯವನ್ನು ಎಕ್ಸ್ಟ್ರಾ ಕೊಡ್ತಾನೆ. ಅಕಸ್ಮಾತ್ ಅದೇ ಮನೇಲಿ ಇದ್ರೂ ಯೋಜನೆ ಇಲ್ಲದೆ ಇರ್ತಾನೆ. ಅಕಸ್ಮಾತ್ ಕೆಲವು ಹೆಂಗಸರಿಗೆ ನನ್ನ ಗಂಡ ಯಾವಳನ್ನ ಇಟ್ಕೊಂಡ್ಬಿಟ್ಟಿದ್ದ ದೆರ್ದವಳನ್ನ, ನನ್ನ ಮನೆ ಸಂಸಾರನೇ ಹಾಳು ಮಾಡ್ಬಿಟ್ಲು ಅಂದರೆ ಅಂಥದ್ದೆಲ್ಲ ಬಿಡಿಸ್ತಾನೆ ಈ ಸಲ. ದಂಡಂ ದಶಗುಣಂ ಭವೇತ್ ಅಂದರೆ ನೀವು ಧರ್ಮ ಆಗಿದ್ದರೆ ನಿಮ್ಮನ್ನು ಅವಳಿಂದ ಬಿಡಿಸ್ತಾನೆ, ಅವಳು ಧರ್ಮ ಆಗಿದ್ದರೆ ನಿಮ್ಮನ್ನು ಅವಳಿಂದ ಬಿಡಿಸ್ತಾನೆ. ಆದ್ದರಿಂದ ಗಂಡ ಹೇಗಿದ್ದಾನೋ ಗೊತ್ತಿಲ್ಲ, ನಾವದು ಸರಿಪಡಿಸ್ಬೇಕು. ಸೊ ಅದಕ್ಕೆ ಸರಿಪಡಿಸೋಕ್ಕೆ ಗಂಡನಿಗೆ ಒಂದು ಚೇಂಜ್ ಓವರ್ನ ಕೊಡ್ತಕ್ಕಂಥ ಅವಕಾಶ ಭಾಳಷ್ಟು. ಯಾರ್ಯಾರಿಗೆ ಮಕ್ಕಳಾಗಿಲ್ಲ ಇಷ್ಟು ವರ್ಷಕ್ಕೆ ಸಂತಾನಕ್ಕೆ, ಎಲ್ಲ ಟಿ ವಿಗಳು ನೋಡಿಕೊಂಡು, ಎಲ್ಲ ಜ್ಯೋತಿಷದವ್ರನ್ನ ಕೇಳಿಕೊಂಡು, ಯಾವ್ಯಾವ ದೇವ್ರುಗಳಿಗೆ ಹೋಗಿರ್ತೀರೋ ಬಹಳ ಸ್ವಂತ ಸಂತಾನ ಅಂದರೆ ಸುಖ ಸಂತಾನ. ಆದ್ದರಿಂದ ಈ ಗಮನವನ್ನು ಇಟ್ಕೊಂಡ್ರೆ ತುಲಾರಾಶಿಯವರು ಬಹಳ ವಿಶೇಷ. ತುಲಾರಾಶಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಯಾರ್ಯಾರು ಇರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಮೋಷನ್ಸ್ ಗ್ಯಾರಂಟಿ. ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ಅವರಿಗೆಲ್ಲ ತುಲಾರಾಶಿಯವರಿಗೆ ಉನ್ನತ ಸ್ಥಾನ, ಮಾನ, ದರ್ಜೆನ ಸಿಕ್ಕೇ ಸಿಗ್ತಾನೆ. ಇದು ವಿಶೇಷತೆ. ಸೊ ನಿಮಗೆಲ್ಲರಿಗೂ ತುಲಾರಾಶಿಗೆ ಬಹಳ ವಿಶೇಷವಾಗಿರೋ ಸಂದರ್ಭದಲ್ಲಿ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಚೆನ್ನಾಗಿ ಇಟ್ಕೊಂಡಾಗ ಶನಿ ದೂರವನ್ನು ಕಳಿಸ್ತಾನೆ. ಸುಬ್ರಹ್ಮಣ್ಯನಿಗೆ ಇಬ್ಬರು ಹೆಂಡ್ತಿರು, ವಳ್ಳಿ ದೇವಸೇನಾ ಸಮೇತ ಅಂತ ಕರೀತಾರೆ. ಸಮುದ್ರ ಸುಬ್ರಹ್ಮಣ್ಯ ಋಣ ತೀರಿಸ್ತಾನೆ, ಪರಿಪೂರ್ಣ ರಕ್ಷಾ ಕವಚ ಆಗ್ತಾನೆ. ಆ ಸುಬ್ರಹ್ಮಣ್ಯನ ಚೆನ್ನಾಗಿ ಇಟ್ಕೊಂಡ್ರೆ ತುಲಾರಾಶಿಯವರು ಭಾಳ ಉತ್ತಮ.